ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮಕ್ಕಳಲ್ಲಿ ಏಕಾಗ್ರತೆ, ಇನ್ನೇನೊಂದ್ 2-3 ತಿಂಗಳಲ್ಲಿ ಎಕ್ಸಾಮ್ಗಳು ಬರ್ತವೆ. ಹಾಗಾಗಿ ನಿಮ್ಮ ಮಕ್ಕಳು ಈಗ್ಲಿಂದನೇ ಪ್ರಿಪೇರ್ ಆಗ್ಬೇಕಲ್ವಾ, ಅವರ ಮನಸ್ಸು ರೀಪ್ರೋಗ್ರಾಮ್ ಆಗ್ಬೇಕು. ಎಷ್ಟೋ ಜನ ಮಕ್ಕಳು ಹೆದರ್ಕೊಂಡ್ಬಿಡ್ತಾರೆ, ಚೆನ್ನಾಗಿ ಓದಿರ್ತಾರೆ ಆದ್ರೆ ಫೇಲ್ ಆಗ್ತೀವಿ ಅಂತ ಹೆದರ್ಕೊಂಡಿರ್ತಾರೆ. ಸೊ ಹಾಗಾಗಿ ಮಕ್ಕಳಲ್ಲಿ ಏಕಾಗ್ರತೆ ಬರಬೇಕು, ಅವ್ರು ಓದುವಾಗ ಅಂತ ಅವ್ರಿಗೆ ಫೋಕಸ್ ಬರಬೇಕು, ಜೊತೆಗೆ ಕಾನ್ಸಂಟ್ರೇಷನ್, ಜೊತೆಗೆ ಮೆಮೊರಿ ಪವರ್ ಬರಬೇಕು. ಓದೋದಕ್ಕೆ ಅವರಿಗೆ ತುಂಬಾ ಹೆಲ್ಪ್ ಆಗ್ಬೇಕು. ಆ ರೀತಿ ಆಗುವಂತಹ ಸುಲಭ ಒಂದು ಶಕ್ತಿಶಾಲಿಯ ರೇಖೆಯ ಒಂದು ತಂತ್ರ ಪರಿಹಾರವನ್ನ ನಾನು ಇಲ್ಲಿ ಸೂಚಿಸ್ತೀನಿ. ರೇಖಿ ಒಂದು ವಿಶೇಷವಾದ ಹೀಲಿಂಗ್ ಮೆಥಡ್, ಬಹಳ ಸುಲಭವಾಗಿ ಯಾರು ಬೇಕಾದ್ರೂ ಕಲಿಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ಈ ಒಂದು ತಂತ್ರವನ್ನ ಪೋಷಕರು ಮತ್ತು ಮಕ್ಕಳು ಇಬ್ಬರು ಕೂತ್ಕೊಂಡು ಇಬ್ಬರು ಮ್ಯೂಚುವಲ್ ಆಗಿ ಕೂತ್ಕೊಂಡು ಮಾಡುವಂತಹ ಒಂದು ಸುಲಭ ಪರಿಹಾರ ಆಗಿರುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಪ್ರತಿನಿತ್ಯ ಪೋಷಕರು ಒಂದು 5-10 ನಿಮಿಷ ಮಕ್ಕಳಿಗೋಸ್ಕರ ಇದಕ್ಕೆ ಟೈಮ್ ಕೊಟ್ಟಲ್ಲಿ ಖಂಡಿತವಾಗ್ಲೂ ನೀವು ಮಕ್ಕಳನ್ನ ಇಂಪ್ರೂವ್ ಆಗೋದನ್ನ ನೋಡ್ಬೋದು. ಈಗಿನ ಕಾಲದಲ್ಲಿ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಮಕ್ಕಳಿಗೆ. ಟಿವಿ ನೋಡ್ಬೇಕಾದ್ರೆ ಊಟ ಮಾಡುವಂಥದ್ದು, ಅಥವಾ ಮೊಬೈಲ್ ಇಲ್ದಿರ ಊಟ ಮಾಡದಿರೋದು, ಅಥವಾ ಮೊಬೈಲ್ ಇಟ್ಕೊಂಡು ಓದೋದು, ಈ ರೀತಿಯಾಗಿ ಬೇರೆ ಬೇರೆ ಅಂತ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಅಥವಾ ಓದ್ಬೇಕಾರೆ ಯಾರೋ ಒಂದು ಆಟ ಕರೀತಾರೆ, ಆಟ ಕೂಡೋಗ್ತಾರೆ ಮಕ್ಕಳು. ಈ ರೀತಿಯಾಗಿ ಹಲವಾರು ಸಮಸ್ಯೆಗಳಾಗ್ತವೆ. ಕೆಲವು ಮಕ್ಕಳಿಗಂತೂ ಭಯ ಮನಸ್ಸಿನಲ್ಲೇ ಇರುತ್ತೆ, ನಾನು ಏನೇ ಮಾಡಿದ್ರು ಓದಕ್ಕಾಗ್ತಾ ಇಲ್ಲ. 1-2 ಮಾರ್ಕ್ಸ್ ಕಮ್ಮಿ ಬಂದ್ರು ಬಹಳ ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಈ ರೀತಿ ಆಗ್ಬಾರ್ದು ಅನ್ನೋದಿದ್ರೆ ಇವತ್ತಿಂದ ನೀವು ಈ ಮಕ್ಕಳಿಗೆ ಈ ಒಂದು ಸುಲಭ ಪರಿಹಾರವನ್ನ ಮಾಡ್ಲಿಕ್ಕೆ ಶುರು ಮಾಡಿ. ಮಕ್ಕಳು ಯಾವಾಗ್ಲೂ ಅವರ ಓದುವಂತಹ ಕೋಣೆ ಏನಿರುತ್ತೆ ಅಥವಾ ಓದುವಂತ ಜಾಗ ಏನಿರುತ್ತೆ ಅದು ಕೆಲವೊಮ್ಮೆ ನೆಗೆಟಿವಿಟಿಯಿಂದ ತುಂಬ್ಕೊಂಡ್ಬಿಟ್ಟಿರುತ್ತೆ. ಎಲ್ಲಾ ಕಡೆ ಎಮೋಷನ್ಸ್, ನಾನು ಮೊದಲೊಂದು ಹಳೆ ವಿಡಿಯೋಗಳಲ್ಲೂ ಹೇಳಿದ್ದೆ, ನಮ್ಮಲ್ಲಿ ಇರುವಂತಹ ಭಾವನೆಗಳು ನಮ್ಮಲ್ಲಿ ಹೊರಗಡೆ ಬರುತ್ತೆ. ಆ ಪ್ರಭಾವಳಿ ನಮ್ಮಲ್ಲಿ ತುಂಬಿಕೊಂಡು, ಆ ಪ್ರಭಾವಳಿಯಲ್ಲಿ ನಮ್ಮ ಭಾವನೆಗಳು ತುಂಬಿಕೊಂಡು ಆ ಜಾಗ ಕಲುಷಿತವಾಗುತ್ತೆ ಅಥವಾ ಎನರ್ಜೈಸ್ ಆಗುತ್ತೆ. ಹೇಗೆ ಒಂದು ದೇವಸ್ಥಾನಕ್ಕೆ ಹೋದಾಗ ನಿಮ್ಗೆ ಪಾಸಿಟಿವ್ನೆಸ್ ಫೀಲ್ ಆಗುತ್ತೆ, ಹಾಗೇನೆ ಒಂದು ಕೆಟ್ಟದಾದ ಜಾಗಕ್ಕೆ, ಒಂದು ಗಲಾಟೆ ಮಾಡುವಂತ ಜಾಗಕ್ಕೆ ಹೋದಾಗ ನಿಮ್ಮ ಮನಸ್ಸು ಹೇಗೆ ಕಿರಿಕಿರಿ ಆಗುತ್ತೆ, ಅದೇ ರೀತಿ ಮಕ್ಕಳಲ್ಲಿ ಕೆಲವೊಮ್ಮೆ ಭಯ ಇತ್ತು ಅಂದ್ರೆ ಆ ಭಯದ ವಾತಾವರಣ, ಆ ಭಯದ ಎಮೋಷನ್ಸೇ ಅವರು ಕೂತ್ಕೊಂಡು ಓದುವಂತಹ ಜಾಗದಲ್ಲೂ ಇರುತ್ತೆ. ಈ ರೀತಿ ಇದ್ದಾಗ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಆ ಒಂದು ಜಾಗವನ್ನ ಕ್ಲೀನ್ಸ್ ಮಾಡ್ಬೇಕಾಗತ್ತೆ. ಹೇಗೆ ಕ್ಲೀನ್ಸ್ ಮಾಡ್ಬೋದು, ಒಂದು ಸ್ಪಿರಿಚುವಲ್ ವೇನಿಂದ ಕ್ಲೀನ್ಸ್ ಮಾಡ್ಬೋದು, ಇಲ್ಲ ಫಿಸಿಕಲ್ ಅನ್ನ ಕ್ಲೀನ್ ಮಾಡ್ತೀನಿ ಅಂದ್ರೆ ಊದ್ಕಡ್ಡಿ ಹಚ್ಚಿರ್ಬೋದು, ಅಥವಾ ಒಂದು ವೈಟ್ ಸೇಜ್ದು ಬಂಡಲ್ ಬರುತ್ತೆ, ಆ ಬಂಡಲ್ ನ ತಗೊಂಡು ಆ ರೂಮ್ ನ ಕಂಪ್ಲೀಟ್ ಆಗಿ ಕ್ಲೀನ್ಸ್ ಮಾಡೋದು. ಇದನ್ನ ಫಸ್ಟ್ ಮಾಡೋದ್ರಿಂದ ಆ ಜಾಗದಲ್ಲಿರುವಂತಹ ನೆಗೆಟಿವ್ ಎಮೋಷನ್ಸ್ ಎಲ್ಲ ಹೀಲ್ ಆಗುತ್ತೆ. ಇದಾದ ನಂತರ ಮಕ್ಕಳಲ್ಲಿ ವಿಶೇಷವಾಗಿ ಫೋಕಸ್ಸಿಗೆ ಅನುಕೂಲ ಮಾಡುವಂಥದ್ದು ಯಾವಾಗ್ಲೂ ಆಜ್ಞಾ ಚಕ್ರ. ಈ ಆಜ್ಞಾ ಚಕ್ರಕ್ಕೆ ನೀವು ಒಂದು ಪ್ರಾರ್ಥನೆ ಮಾಡ್ಕೊಬೇಕು. ಅವ್ರು ಓದಿದ್ದೆಲ್ಲ ಅವ್ರ ತಲೆಯಲ್ಲಿ ಉಳ್ಕೊಳ್ಳಿ, ಅವ್ರಿಗೆ ಓದೋದಕ್ಕೆ ಅನುಕೂಲ ಮಾಡ್ಕೊಡ್ಲಿ ಅಂತ ಹೇಳಿ ನೀವು ಮಕ್ಕಳಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು. ಜೊತೆಗೆ ಸಹಸ್ರ ಚಕ್ರವನ್ನ ಹೀಲ್ ಮಾಡ್ಬೇಕಾಗತ್ತೆ. ನೀವೇನಾದ್ರು ರೇಖಿ ಅಟ್ಯೂನ್ಮೆಂಟ್ ತಗೊಂಡಿದ್ರೆ, ರೇಖಿ ದೀಕ್ಷೆ ತಗೊಂಡಿದ್ರೆ ಖಂಡಿತವಾಗ್ಲೂ ನೀವು ಆಜ್ಞಾ ಚಕ್ರದ ಮೇಲೆ 2-3 ನಿಮಿಷ, ಮತ್ತೆ ಸಹಸ್ರ ಚಕ್ರದ ಮೇಲೆ 1-2-3 ನಿಮಿಷ ಮಕ್ಕಳ ತಲೆ ಮೇಲೆ ಕೈ ಇಟ್ಟು, ಹಣೆಯ ಮೇಲೆ ಕೈ ಇಟ್ಟು ರೇಖೆಯನ್ನ ಪಾಸ್ ಮಾಡಿ. ಜೊತೆಗೆ ನೀವು ರೇಖಿ ದೀಕ್ಷೆ ತಗೊಂಡಿದ್ದೆ ಆದಲ್ಲಿ ರೇಖೆಯಲ್ಲಿ ಪವರ್ಫುಲ್ ಸಿಂಬಲ್ಸ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಆ ಪವರ್ಫುಲ್ ಸಿಂಬಲ್ಸ್ ಕೂಡ ನೀವು ಮಕ್ಕಳ ಹಣೆಯ ಮೇಲೆ ಮತ್ತು ಸಹಸ್ರ ಚಕ್ರದ ಮೇಲೆ ನೀವು ಆ ಸಿಂಬಲ್ಸ್ ನ ಮೆಂಟಲಿ ಡ್ರಾ ಮಾಡ್ಬೇಕಾಗತ್ತೆ. ಇದರ ಜೊತೆಗೆ ಮಕ್ಕಳ ಕೈಯಲ್ಲಿ ನೀವು ಮಾಡಿಸ್ಬೇಕಾಗಿರೋದು ಬಹಳ ಮುಖ್ಯವಾಗಿ, ಮಕ್ಕಳ ಕೈಯಲ್ಲಿ 5-10 ನಿಮಿಷ ಓದ್ಲಿಕ್ಕೆ ಕೂತ್ಕೊಳ್ಳಕ್ಕೆ 5-10 ನಿಮಿಷದ ಮೊದಲು ನೀವು ಜ್ಞಾನ ಮುದ್ರೆಯನ್ನ ಮಾಡಿಸ್ಬೇಕಾಗತ್ತೆ. ಈ ರೀತಿಯಾಗಿ ಹೆಬ್ಬೆಟ್ಟು ಮತ್ತೆ ತೋರ್ಬೆರಳುಗಳನ್ನ ಸೇರಿಸಿ ಟಿಪ್ ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹೀಗೆ ಇಟ್ಕೊಂಡ್ಬಿಡ್ತಾರೆ. ಹೀಗೆ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಎನರ್ಜಿ ಪಾಸ್ ಆಗೋದಿಲ್ಲ. ಯಾವಾಗ್ಲೂ ಈ ಟಿಪ್ ಜಾಯ್ನ್ ಆಗ್ಬೇಕು. ಅಗ್ನಿ ತತ್ವ ಜೊತೆಗೆ ಯಾವಾಗ ಟಿಪ್ ಜಾಯ್ನ್ ಆಗುತ್ತೆ, ನಿಮ್ಮ ಮನಸ್ಸು ಫೋಕಸ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮಕ್ಕಳು ಓದ್ಬೇಕು, ಚೆನ್ನಾಗಿ ಓದಿ ಅವರ ಭವಿಷ್ಯನ ಅವ್ರು ಕಟ್ಕೊಬೇಕಾಗತ್ತೆ. ಸೊ ಹಾಗಾಗಿ ಅವರಿಗೆ ಅನುಕೂಲ ಮಾಡ್ಕೊಡೋದು, ಫೋಕಸ್ ಮಾಡ್ಕೊಡುವಂಥದ್ದು ಈ ಜ್ಞಾನ ಮುದ್ರೆ. ಈ ಜ್ಞಾನ ಮುದ್ರೆಯನ್ನ ನೀವು ಮಕ್ಕಳ ಕೈಲಿ 5-10 ನಿಮಿಷ ಮಾಡಿಸಿ, ತದನಂತರ ಮಕ್ಕಳ ಕೈಲಿ ಅಫರ್ಮೇಷನ್ ಮಾಡಿಸಿ, ನಾನು ಈಗ ಶಾಂತವಾಗಿದ್ದೇನೆ, ನಾನು ಏಕಾಗ್ರತೆಯಿಂದ ಓದುತ್ತೇನೆ ಅನ್ನೋ ಒಂದು ಅಫರ್ಮೇಷನ್ಸ್ ನ ನೀವು ಮಕ್ಕಳ ಕೈಯಲ್ಲಿ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಮಕ್ಕಳ ಓದಿನ ಫೋಕಸ್ ಆಗಿರ್ಬೋದು, ಮಕ್ಕಳು ಓದದೇ ಇರೋ ಮಕ್ಕಳಾದ್ರೂ ಕೂಡ ಅವರು ಓದಲಿಕ್ಕೆ ಆರಂಭ ಮಾಡ್ತಾರೆ. ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ರು ಚೆನ್ನಾಗಿ ಮಾರ್ಕ್ಸ್ ತೆಗೆಯಕ್ಕೆ ಶುರು ಮಾಡ್ತಾರೆ. ಖಂಡಿತವಾಗ್ಲೂ ಈ ಒಂದು ತಂತ್ರ ಪರಿಹಾರವನ್ನ, ರೇಖೀಯ ತಂತ್ರ ಪರಿಹಾರವನ್ನ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.